express next second line. This is for 8 marks, 8 questions. Correct? Okay. Express 70 as a prime factor of its prime factors. Product. What is the meaning of product? Into. What is the meaning of prime factors? The numbers which are not divisible by any number. ಎರಡು ಸಂಖ್ಯೆಗಳು ಯಾವಾಗಲೂ ಒಂದರಿಂದ ಆಗುತ್ತೆ ಅಷ್ಟೇ, ಅದೇ ನಂಬರಿಂದ ಆಗುತ್ತೆ. 70 is equal to 35 and 2 prime factors. ಅವಿಭಾಜ್ಯ ಸಂಖ್ಯೆಗಳು. Next question number 2. This is 1 mark. Question number 2. Fast. It is very easy to pass mathematics. ಇದಕ್ಕೆ ಬ್ಯಾಕ್ ಮಾಡೋದಿಲ್ಲ. ಫಾರ್ಮುಲಾ ಗೊತ್ತಿರಬೇಕು, ಟೆಕ್ನಿಕ್ ಗೊತ್ತಿರಬೇಕು. ಏನು ಮಾಡಬೇಕು? ಕ್ವಶನ್ ಅನ್ನು ಅರ್ಥ ಮಾಡ್ಕೋಬೇಕು. ಹೌ ಟು ಅನಲೈಸ್ ಕ್ವಶನ್ ಪ್ರಾಪರ್ಲಿ. Here of linear equations. Intersecting. And how many solutions do they have? Linear equations. 2 lines are linear equations. For this, how many solutions? ಎಷ್ಟು ಬರುತ್ತೆ? ಯಾರಾದ್ರೂ ಗೊತ್ತಾ? ಯಾರು? ಎಷ್ಟು? ಎಷ್ಟು ಆನ್ಸರ್ಸ್ ಇರುತ್ತೆ? ಹೇಳ್ರಿ. ಇದಕ್ಕೆ ಎಷ್ಟು ಆನ್ಸರ್ಸ್ ಸಿಗುತ್ತೆ? If the lines representing the pair of linear equations, ಎಷ್ಟು 1 2 3 4 linear equations ಇದೆ. ಸರ್ ಕಾಲ್ ಬರ್ತೈತೆ. x plus 2 is equal to 5. X is equal to, this is the linear equation. Example, minus 2. X is equal to 3. How many solutions? 5 2 ಆದರೆ 3. Pair of linear equation. Linear equation. This is not lines but linear equation. One answer. Another linear equation pair. Y plus 3 is equal to 6. 2 linear equations. How many solutions will get? ಸರ್ ಕಾಲ್ ಬರ್ತೈತೆ ಸರ್. ಕಾಲು ಫೋನ್ ಬರ್ತೈತೆ ಸರ್. ಫೋನ್ ಬರ್ತೈತೆ ಸರ್. ಎಷ್ಟು? ಅದಕ್ಕೆ ಆನ್ಸರ್ ಬೇಡ. ಎಷ್ಟು ಆನ್ಸರ್ ಬರುತ್ತೆ? ಇದು ನಾಳೆ ತಗೊಂಡ್ಬಂದು ಆನ್ಸರ್. ಓಕೆ, ವೆರಿ ಈಸಿ. ಅಲ್ಲೇ ಇದೆ, ಬಟ್ ನೀವು ಸಾಲ್ವ್ ಮಾಡಿ. ಸರ್ ಕಾಲ್ ಬರ್ತೈತೆ ಸರ್. ಕಾಲು ಫೋನ್ ಕಾಲ್ ಬರ್ತೈತೆ ಸರ್. ಹಾಂ ಸರಿ ಸರ್. ನೆಕ್ಸ್ಟ್ ಕ್ವಶನ್. ಈ ಬೋರ್ಡ್ ಮೇಲೆ ಏನಿದೆ ಆನ್ಸರ್ ನೀವು ಹೇಳಬೇಕಷ್ಟೇ. ಹಾಂ ಸರಿ ಸರ್. ನೋಡಿದಾ? zeros of
polynomial what is the zeros of polynomial multiplication are p of x then zero polynomial ಅಂದ್ರೆ ಆನ್ಸರ್ ಮಾಡಿದ್ರಿ ಆನ್ಸರ್ ಮಾಡಿದ್ರಾ ಏನು ಜೀರೋ ಪಾಲಿನಾಮಿಯಲ್ ಅಂದ್ರೆ ಗಾತ ಸರ್ ಹಾಂ ಮಹಾತ್ಮ ಗಾತ ಹಾಂ 2 ಸರ್ ಮಹಾತ್ತರ ಗಾತ ಜೀರೋ ಪಾಲಿನಾಮಿಯಲ್ ಸರ್ ಮಹಾತ್ತರ ಗಾತ ಇದೆಯಲ್ಲ ಹೌದು ಸರ್ ಹೈಯೆಸ್ಟ್ ಪವರ್ ದೊಡ್ಡ ಹೈಯೆಸ್ಟ್ ಪವರ್ then what is the answer 2 ಸರ್ okay next erase ಮಾಡಿ question number the figure y is the center this circle center ಬಂದ್ರೆ ಏನಿದೆ ಸರ್ಕಲ್ ಅಂದ್ರೆ ಏನು ವೃತ್ತ ಒಂದು ವೃತ್ತದಲ್ಲಿ ಓ ವೃತ್ತದ ಕೇಂದ್ರ ಬಿಂದುವಾಗಿದೆ ಓ ತ್ರಿಜ್ಯ ಮತ್ತು ಎಪಿ ಸ್ಪರ್ಶಕ ಒಂದು ರೌಂಡ್ ಹಿಂಗೆ ಮಾಡಲ್ಲ ಹುಡುಗರು ಕಾಣಿಸ್ಲಿ ಓ ಪಿ ಎ ಇಸ್ ಈಕ್ವಲ್ ಟು 40 ಡಿಗ್ರಿ ಎಲ್ಲ ಒಂದು ರೌಂಡ್ ಹಿಂಗೆ ಮಾಡು ಎಲ್ಲರೂ ಕಾಣಿಸ್ಲಿ if the tangent and Sir, drawing also ಡ್ರಾಯಿಂಗ್ ಹಾಕಬೇಕು ಅದು ಆ ಡ್ರಾಯಿಂಗ್ ಇದ್ರೆ ಇಂದ ಫಿಗರ್ ಕೊಟ್ಟಿದ್ರಲ್ಲ ಇವನ್ ಹಾಂ ವೆರಿ ಈಸಿ ಯಾವ್ದಾದ್ರು ಫೈಂಡ್ ಔಟ್ ಮಾಡಬೇಕು ಫೈಂಡ್ ಎ ಓ ಪಿ ಈ ಹಂಗೆ ಫೈಂಡ್ ಔಟ್ ಮಾಡಬೇಕು ತಾನೇ ಹೌದು ಸರ್ in a triangle y is the center of the circle y is the center of the circle y is the center of the circle what is this ab is the tangent ಸ್ಪರ್ಶಕ ಎಕ್ಸ್ಟರ್ನಲ್ ಔಟ್ಸೈಡ್ ಆಂಗಲ್ 40 ಡಿಗ್ರಿ ಕೊಟ್ಟಿದ್ದಾರೆ ಈ ಆಂಗಲ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ತಾರೆ ಎ ಓ ಪಿ ಎಲ್ಲಿದೆ ಎ ಓ ಪಿ ದಿಸ್ ಇಸ್ ದ ಎ ಓ ಪಿ ಆಂಗಲ್ ಕರೆಕ್ಟ್ ಸರ್ this angle and given what is the value of angle this angle ನಿಮಗೆ ಗೊತ್ತಿರುತ್ತೆ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಎಷ್ಟು ಡಿಗ್ರಿ ಆಗುತ್ತೆ 90 ಡಿಗ್ರಿ angle between radius and tangent is 90 degree 90 ಡಿಗ್ರಿ this is 90 degree now what is the value of this ಮೂರು ಕೂಡಿದ್ರೆ 180 ಬರಬೇಕು ಎಷ್ಟು ಬೇಕಾಗಲ್ಲ ಅದು ಇದು ಎ ಓ ಪಿ ಯಾರು ಮೂರು ಆಡ್ ಮಾಡಿದ್ರೆ 180 ಬರಬೇಕು ಹಾಂ 60 ಇದು 40 ಇರಬೇಕು ಇದು 40 ಅಲ್ಲ 40 50 ಸರ್ ಇದು 50 ಬರಬೇಕಲ್ವಾ ಹೌದು ಸರ್ ಆಡ್ ಮಾಡಿ 180 ಆಗುತ್ತಾ 5 4 9 8 ಹೌದು ಸರ್ this is 90 degree because of angle between tangent and area this given 40 degree sum of all the angles of a triangle ತ್ರಿಭುಜದ ಎಲ್ಲ ಕೋನ ಮೊತ್ತ 180 ಡಿಗ್ರಿ ಇವೆರಡೂ ಸೇರಿ 130 ಇದೆ ಇನ್ನು ಉಳಿದ ಎಷ್ಟು ಇರಬೇಕು 50 ಈ ಥರ ಬಂದಾಗ 180 ಬರಬೇಕು ಅಂತ ಅಂದ್ಕೊಂಡು
180 ಇವೆರಡು ಆರು ಮಾಡಿ ಮೈನಸ್ ಮಾಡಬೇಕು. 180 ಮೈನಸ್ ಮೈನಸ್ 130 ಇವೆರಡು ಆರು ಮಾಡ್ಕೋಬೇಕು. ಎಷ್ಟು? 50. 50 ಡಿಗ್ರೀಸ್. ಓಕೆ, ನೆಕ್ಸ್ಟ್ ಅದು ಜಾಸ್ತಿ ಮಾಡಬೇಕು. ಹೆಣ್ಮಕ್ಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು. ರೈಟ್ ದ ಫಾರ್ಮುಲಾ ಟು ಫೈಂಡ್. ನೋಡಿ, ನೆಕ್ಸ್ಟ್ ಕ್ವಶನ್ ಮಾಡ್ತಾ ಇರ್ಬೇಕು, ನೀವು ಫೈಂಡ್ ಔಟ್ ಮಾಡಬೇಕು. ಇನ್ನೂ ಸ್ವಲ್ಪ ಹತ್ರ ಬಂದು ಅಲ್ಲಿ ಬೋರ್ಡೇ ಕಾಣಿಸಲ್ಲ. ಏನು ಕಾಣಿಸಲ್ಲಮ್ಮ? ರೈಟ್ ಬಿಗ್ಗರ್ ನಿಂತ್ಕೊಳ್ಳಿ ಮೇಡಮ್. Write the formula to find the total surface area of a solid body. Put together to textbook. Webcam ಇರುತ್ತೆ ಅಲ್ಲಿ, ಟೆಕ್ಸ್ಟ್ ಬುಕ್ ಇರಲ್ಲ ಅಲ್ಲಿ ಎಕ್ಸಾಮ್ ಅಲ್ಲಿ. ವೆಬ್ಕ್ಯಾಮ್ ಇರುತ್ತೆ. ಬುಕ್ ಯಾರಾದ್ರು ಕೊಟ್ಬಿಟ್ರಲ್ಲ, ನಾನು ಮಾಡ್ಕೊಂಡ್ರ. Another question is on homework. This question homework. Next question. Formula ಬರೆಯೋದು ಅಷ್ಟೇ ಇದು. ಫೈಂಡ್ ಔಟ್, ನೀನು ಫೈಂಡ್ ಔಟ್ ಮಾಡಿ. If the no ಸ್ವಲ್ಪ ದೊಡ್ಡ ಅಮೌಂಟ್ ಬೋರ್ಡ್ ಮೇಲೆ ಕಾಣಿಸ್ಬೇಕು. ರೈಟ್ ಬಿಗ್ಗರ್ ವಿಸಿಬಲ್ ಆಗಬೇಕು. ಆಂಗಲ್ ವೇರ್ ಆಲ್ಸೋ ರೈಟ್. XYZ ಆಗುತ್ತೆ. In the given figure, if angle XYZ is equal to, ಅಂದರೆ XYZ ಕೋನ 90 ಡಿಗ್ರಿ ಆದರೆ ಏನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ. ಏನು ಸೈನ್ ಥೀಟಾ ಆಂಗಲ್ಸ್? ವಾಟ್ ಇಸ್ ದ sin basis for sin theta? 90 degree. ಹೇಗಿದೆ ಡಯಾಗ್ರಾಮು? ಕರೆಕ್ಟ್ ಮೇಡಮ್? ರೆಕ್ಟಾಂಗಲ್ ಟ್ರಯಾಂಗಲ್ ಇಲ್ವಾ? Not. ರೆಕ್ಟಾಂಗಲ್ ಇದೆ, ನೀನು ಹೆಂಗೆ ಬರ್ತಿದ್ಯಾ? ದಟ್ ಶುಡ್ ಬಿ ರೈಟ್. ಸಿ ಟ್ರಿಗ್ನಾಮೆಟ್ರಿ ರೆಕ್ಟಾಂಗಲ್ ಟ್ರಯಾಂಗಲ್. Right, correct. What is the meaning of right angle triangle? ಲಂಬಕೋನ ತ್ರಿಭುಜ ಎಂದರೆ ಏನು? ಒಂದು ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಇದ್ದರೆ ಅದು ಲಂಬಕೋನ ತ್ರಿಭುಜ. ಇಂಗ್ಲೀಷಲ್ಲೇ ಎ ಟ್ರಯಾಂಗಲ್ ಇನ್ ವಿಚ್ ಒನ್ ಆಂಗಲ್ ಈಸ್ 90 ಡಿಗ್ರಿ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್. ಇದು ಕರೆಕ್ಟ್. ಇನ್ ಟ್ರಿಗ್ನಾಮೆಟ್ರಿ this is the 90 degree. This is the, what is this? Yes, sir. Yeah. This is here. What is the value of sin theta? What is sin theta again? Formula. Sin theta is equal to opposite by Cos theta. Correct?
ಆಪೋಸಿಟ್ ಅಂದರೆ ಯಾವ ಆಂಗಲ್ ಆಪೋಸಿಟ್? ದಿಸ್ ಆಂಗಲ್ is this is the angle theta. For this it is the opposite. Opposite angle okay. 3 hypotenuse 5. ಕರೆಕ್ಟಾ? ಯಾವ್ದು ಆಂಗಲ್ ಕೊಟ್ಟಿರೋದು ಇದನ್ನು? ಓಕೆ. This is the angle. This is opposite. Okay. This is hypotenuse. ನಾವೇನಂತೀವಿ ವಿಕರ್ಣ ಅಂತ ಕರಿತೀವಲ್ಲ, hypotenuse. ಅಭಿಮುಖ ವಿಕರ್ಣ. ಇದು hypotenuse. Opposite is 3 ತಾನೇ by hypotenuse is 5. 3 by 5. The value of sin theta is 3 by 5. Because opposite is 3, hypotenuse is 5. 3 by 5. Next. ಅರ್ಥ ಆಗ್ತದ? ಸಿಂಪಲ್ ಅಷ್ಟೇ. ಈ ಥರ ಮಾಡ್ಕೊಂಡು ಹೋಗ್ತಾ ಇರ್ರಿ. ಟೆಕ್ಸ್ಟ್ ಬುಕ್ ತಗೊಳ್ಳಿ. ಏನು ಗೊತ್ತಾಗಿಲ್ಲ ಅಂತಂದ್ರೆ ಆನ್ಸರ್ಸ್ ಮಾಡಿ, ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳಿ. ಈಸಿಯಾಗಿ ಪಾಸ್ ಆಗ್ತದೆ ಮ್ಯಾಥ್ಸ್. ಮ್ಯಾಥಮೆಟಿಕ್ಸ್ ವೆರಿ ಈಸಿ ಟು ಪಾಸ್ and easy to score maximum marks out of it. Question number 3. ಇಷ್ಟೇ ಸಾಕು. ನಿನ್ನೆ yesterday how many marks? 8. Today 8. 16 marks ಆಯಿತು. ಮಾಡ್ಕೊಂಡು ಹೋಗ್ರಿ. ಇನ್ನು ನೆಕ್ಸ್ಟ್ ಬರೋದಲ್ಲ ಒಂದೊಂದು ಕ್ವಶನ್ಗೆ 2 marks. 1 mark questions over. First one is multiple choice 8 questions. Second one is short questions. 8 marks. Next is third one. 2 marks questions. How many? 8 questions. Total 38 questions and then 16 questions. How many? Again, in the given figure, EF is parallel to the ಸಮಾಂತರ ಅಂತ ಸಿಂಬಲ್ ಜ್ಞಾಪಕ ಇಟ್ಕೊಳ್ಳಿ. ಎಂಥದ್ದು? ಸಮಾಂತರ. EF is parallel to BC. If EF is 6 cm, BC is 12 cm, and AC is 5 cm, then find AB. Look at the number. Write what given ಅಂದ್ರೆ ಏನು ಕೊಟ್ಟಿದ್ದಾರೆ? EF parallel to BC. ನೋಡಿ EF parallel to BC. ಯಾ parallel ಆಗಿದೆ. EF BC ಸಮಾಂತರವಾಗಿದೆ, ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್ EF is equal to how many centimeters? ಕ್ವಶನ್ ಕೊಟ್ಟರು ನೋಡಿ. ಎಷ್ಟು? 6 centimeters. 6 centimeters. ನೆಕ್ಸ್ಟ್ BC 12 centimeters. BC 12 centimeters. ನೆಕ್ಸ್ಟ್ AE 5. ನೋಡಿ ನಾವು ಫಿಕ್ಸ್ ಏನು ಗೊತ್ತಾ? ನೀನು ಏನೋ ಆನ್ಸರ್ ಮಾಡಿಲ್ಲ ಅಂತಂದ್ರು ಆ ಕ್ವಶನಲ್ಲಿ ಇರೋದಿದೆ ಇಟ್ಕೊಂಡು ನೋಡ್ಕೊ. ನೀವೇನೋ ಆನ್ಸರ್ ಮಾಡಿಲ್ಲ ಅಂತಂದ್ರು ಕ್ವಶನಲ್ಲಿ ಏನೇನು ಬರ್ತಿದ್ದಾರೆ ಈ ಥರ ಗಿವನ್ ಬರೆದು ಇಷ್ಟು ಬಂದರೆ ನಾವು ಕೊಡ್ತೀವಿ ಆ ಮಾರ್ಕ್. ಏನಾದರೂ ಕಷ್ಟ ಇದೆಯಾ? ಅಲ್ಲಿ ಇದ್ರ ಏನೇನು ಬರ್ತಾರೆ ನೋಡ್ಕೊಬೇಕು ಗಿವನ್. ಈಗ ಏನು ಮಾಡಬೇಕು? ವಾಟ್ ಟು ಫೈಂಡ್ ಏನು ಕಂಡುಹಿಡಿಬೇಕು? ಫೈಂಡ್ ಎ ಬಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎ ಬಿಯನ್ನು ಕಂಡುಹಿಡಿಯಿರಿ. ಇಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ. ಎ ಬಿಯನ್ನು ಕಂಡುಹಿಡಿಯಬೇಕು. ಎ ಬಿ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ಎ ಸಿ ಅನ್ನು ಫೈಂಡ್ ಔಟ್ ಮಾಡ್ಕೊಬೇಕು ಫಸ್ಟು. ಎ ಸಿ ಅಲ್ಲ, ಎ ಎಫ್ ಅನ್ನು ಇದು ಮಾಡ್ಕೊಬೇಕು. ಇದು ಇಷ್ಟನ್ನು ಈ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸಾರಿ, ದಿಸ್ ವ್ಯಾಲ್ಯೂ ಕೊಟ್ಟು ಗಿವನ್ ಅವರು ಮಾಡ್ಕೋಬೇಕು. AE by AB by AE is equal to EF by
ಬಿ ಸಿ ಮಾಡ್ಕೋಬೇಕು. ಇ ಎಫ್ ಬೈ ಬಿ ಸಿ ಇ ಎಫ್ ಬೈ ಬಿ ಸಿ ಡಿವೈಡ್ ಮಾಡಬೇಕಾದ್ರೆ ಆಯ್ತಾ. ದಿಸ್ ಎ ಇ ಬೈ ಎ ಬಿ is equal to ಬಿ ಎಫ್ ಬೈ ಎ ಎಫ್ ಬೈ ಎ ಸಿ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫಸ್ಟು ಇದನ್ನು ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ? ಡೈರೆಕ್ಟಾಗಿ ಇದನ್ನು ಇದು ಫೈಂಡ್ ಔಟ್ ಮಾಡಿ. ವಾಟ್ ಇಸ್ ಎ ಸಿ? ಎ ಸಿ ಫೈಂಡ್ ಔಟ್ ಮಾಡ್ಕೊಬೇಕು. ಎ ಸಿ ಫೈಂಡ್ ಔಟ್ ಮಾಡಿದ್ಮೇಲೆ ಎ ಬಿ ಬೈ ಇದು ಇಷ್ಟಕ್ಕೆ ಮಾಡ್ಕೊಂಡು ಎ ಇ ಬೈ ಎ ಬಿ ಬೇಕಾಗಿರೋದ್ರಿಂದ ಎ ಬಿ ಬೈ ಎ ಇ ನೋಡಿ ಎ ಬಿ ಬೈ ಎ ಇ ಈಸ್ ಈಕ್ವಲ್ ಟು ಬಿ ಸಿ ಬೈ ಚಿಕ್ಕದು ಬಿ ಸಿ ಬೈ ಇ ಎಫ್ ಬಿ ಸಿ ಬೈ ಇ ಎಫ್. ಈಗ ಎ ಬಿ ಫೈನಲ್ ಮಾಡಬೇಕು ಹಂಗೆ ಇಟ್ಕೊಳ್ಳಿ. ಮಾಡಿದ್ರೆ ಎ ಇ 5 ತಾನೇ ಎ ಇ ಬಿ ಸಿ 12 ಇ ಸಿ 6 1 6 2 ಕ್ಯಾನ್ಸಲ್ ಆಗುತ್ತೆ. ಎ ಬಿ ಈಸ್ ಈಕ್ವಲ್ ಟು 2 ಇಂಟು 5. ಎ ಬಿ ಈಸ್ ಈಕ್ವಲ್ ಟು 2 ಇಂಟು 5. ಎ ಬಿ ಈಸ್ ಈಕ್ವಲ್ ಟು 2 ಇಂಟು 5 ಎಷ್ಟು 10 ಸೆಂಟಿಮೀಟರ್. ಎಷ್ಟಾಗುತ್ತೆ 10 ಸೆಂಟಿಮೀಟರ್ ಡಬಲ್. ಓಕೆನಾ? 10 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ ಎಷ್ಟಿದೆ ಇಲ್ಲ ಕ್ವಶನ್ ಬಾಬಾ ಔಟ್ ಆಫ್ ಔಟ್ ಮಾಡ್ಬೋದು. 100 ತೆಗಿಬೋದು. ನಮ್ಮ ಇತ್ತಗೊಂಡ್ರೆ ಒಂದು ಪೇಪರಲ್ಲಿ ನಿಮ್ಮದು ಹೆಸರು ಫೋನ್ ನಂಬರು 3 ಅರ್ಥ ಆಗ್ತದೆ. ಎಲ್ಲ ಹೋಗ್ಬೇಕು ನಾವು ಸ್ಕೂಲ್ ಇನ್ಸ್ಪೆಕ್ಟರ್ ನಾವು. ಒಂದು ರೂಪಾಯಿ ಬರ್ಕೊಳ್ರಿ ಎಲ್ಲರದು ನಾವು ಸರ್ ಒಬ್ಬರದು ಡಿಗ್ರಿ ಆಫ್ ಪಾಲಿನಾಮಿಯಲ್ ನೋಡ ನೇಮ್ ಫೋನ್ ನಂಬರ್ 2 ಸಾಯಂಕಾಲ ಕಾಲ್ ಮಾಡ್ತೀನಿ.